ನಾವು ರೆಡಿ ಆಗತ್ತಿ. ಹೌದು, ಬೇಗ ಬೇಗ ಯಾವ್ದಾದ್ರು ಒಂದು ಡ್ರೆಸ್ ಹಾಕೋ ಮತ್ತೆ ರೆಡಿ ಆಗ. ಬಾ, ಏನು ಇಲ್ಲೇ ರೆಡಿ ಆಗಕ್ಕೆ ಬಂದೆ. ಯಾವ ಸೀರೆ ಉಟ್ಕೊಳ್ತಿದ್ದೀನಿ. ಈ ಕಡೆ ಬಾ, ಈ ಕಡೆ ತೋರ್ಸು. ಇದೇನಷ್ಟು ಚಲೋ ಇಲ್ಲ, ಬೇರೆ ಉಟ್ಕೋ. ಹೇಳೋದ್ ಕೇಳ. ಅಲ್ಲಿ ನೋಡಲ್ರಿ ಯಾವ ಏನು ವೈಷ್ಣವ ಇಲ್ಲೇನ ಖಂಡತೈತಿ. ನಿನಗೆ ಹೆಂಗೈತಿ ಸಂಕೇಶ್ವರ್ನಾಗ ಚಳಿ? ನಿಪ್ಪಾನಿಕ್ಕಿಂತ ಜಾಸ್ತಿನೂ ಕಡಿಮೆ? ಹೇಳ. ನಾರ್ಮಲ್ ಕೆಟ್ಟೈತಿ. ನಾರ್ಮಲ್ ಅಲ್ಲ, ಸಿಕ್ಕಾಪಟ್ಟೆ ಐತಿ. ಹೇಳಿದ್ರ ನಾ ಏನು ಯೂಸ್ ಮಾಡಂಗಿಲ್ಲ ಇದನ್ನ ಜಾಸ್ತಿ. ಇದಿಲ್ಲ, ಇನ್ನ ಹಿಂಗೆ ಮೈ ಬಿಸಿ ಮಾಡ್ಕೊಂಡು ನಡಿತೈತಿ ನೋಡಿ ಚಂದ. ಮಮ್ಮಿ ಅದು ಮೈ ಬಿಸಿ ಮಾಡ್ಕೋದಲ್ಲ, ಕೂದಲ ಮಾಡ್ಕೋದಕ್ಕೆ ಹಂಗೆ ಭಾಳ ಆಗೋದಿಲ್ಲ, ಅದ್ರ ಸಲುವಾಗಿ. ಇದರಿಂದ ಇದನ್ನ ಇರ್ತೈತೆ. ಮತ್ತೆ ನೋಡ್ರಾಕಿ ಹಂಗ ಮಾಡ್ತಾವ. ಇಟ್ಟಿದಾಳು ಏನು ಹಾಕರ ಬಿಡಿ, ಸಾಕು ಸಾಕಿನ ತೆಗೆದಿಡು. ನೋಡೋಣ. ಸಿ ಹೌ ಐ ಆಮ್ ಲುಕಿಂಗ್. ಋಷಿ ಹೇಳ ಹೆಂಗೆ ಕಾಣದಂತ ನಾನು. ನೀನಾ? ಹೌ ಐ ಆಮ್ ಲುಕಿಂಗ್. ನೈಸ್, ಥ್ಯಾಂಕ್ ಯು. ಏನು ಆತ್ರಿ ನಿಮ್ಮದು? ಮಾತಾಡತ್ತ ಹೇಳಿದ್ ನನಗೆ ಹಾ ಅಂತ ಅಲ್ಲ. ನೋಡೋಣ. ಇಲ್ಲ ಏನು ಇಲ್ಲೇ ರೆಡಿ ಹಾಕೋತ ಕುಂಡಾರೇನು ಮದುವೆ ಐತೇನೆ ಏನೈತೆ ಅಲ್ಲೇ? ಊಟಕ್ಕೆ ಹೋಗಕ್ಕೆ ಇಟ್ಟು ಚಂದ ರೆಡಿ ಆಗತ್ತಾರ. ನಾನು ರೆಡಿ ಆಗಿ ಮುಗಿಸಿಲ್ಲ. ಮುಗಿತೇನೆ ಇಲ್ಲಿಂದ ಬಿಡ್ಸಾಕ. ನಾವು ಮನ್ಯಾಗಿನವ್ರು ಎಲ್ಲರೂ ಇಷ್ಟು ರೆಡಿಯಾಗಿ ಎಲ್ಲಿ ಹೊಂಟಿದ್ದೇವಂತ ಅನ್ಕೋಬೋದು ನೀವು. ನಾವು ಇಲ್ಲೇ ಏರಿಯಾದಾಗ ಒಂದು ಮಗುಂದು ನಾಮಕರಣ ಇತ್ತು. ಸೊ ಅವರ ಮಗು ನಾಮಕರಣಕ್ಕೆ ಹೊಂಟಿದ್ದು. ನಾನು, ಸಾನು ಮತ್ತು ಅತ್ತಿರ, ವೈಷ್ಣವಿ ಮತ್ತು ಸುಪ್ರಿಯಾನು ಊರಿಂದ ಬಂದೇಳು. ಹಾಗಾಗಿ ಅಕ್ಕಿನೂ ಬರಾತಿಳು ಮತ್ತು ರಿಯಾ ಮಮ್ಮಿ ಇವರಿಬ್ರು ಬರಾತಿರು. ಪಪ್ಪ ಮತ್ತು ರಿಷಿ ಆಲ್ರೆಡಿ ಅವ್ರ ಮುಂಚೆನೇ ಹೋಗಿ ಬಂದಿರು. ಸೊ ಫಂಕ್ಷನಿಗೆ ಆಲ್ರೆಡಿ ಸ್ಟಾರ್ಟ್ ಇತ್ತು. ನಾವು ಸ್ವಲ್ಪ ಲೇಟಾಗಿ ಹೊಂಟಿದ್ದು. ಎಲ್ಲ ಇದನ್ನು ಆಗಲಿ ಅಂತಂದು ಒಂದು ಸೈಡಿನ ಹೆಸರಿಡೋದು ಪ್ರೋಗ್ರಾಮ, ಫೋಟೋ ತೆಗ್ಸ್ಕೊಳ್ಳೋದು ಅದೆಲ್ಲ ಚಾಲು ಇತ್ತು. ಮತ್ತು ಊಟನೂ ಲಘುನ ಸ್ಟಾರ್ಟ್ ಮಾಡಿರು. ಹಾಗಾಗಿ ಪಪ್ಪ ಮತ್ತು ರಿಷಿ ಹೋಗಿ ಬಂದಿರು. ಈಗ ನಾವೆಲ್ಲರೂ ಹೊಂಟಿದ್ದು. ಮತ್ತು ಸವಿತಾಗೆ ಬಾ ಅಂತ ಹೇಳಿದ್ದು. ಆಕೆ ಇಲ್ಲ, ನೀವು ಇಷ್ಟೆಲ್ಲರೂ ಹೊಂಟಿದ್ದೀರಿ, ನಾವೇ ಬರೋಂಗಿಲ್ಲ, ನೀವೇ ಹೋಗಿ ಬರ್ರಿ, ಮನೆ ಮಂದಿ ಎಲ್ಲನೂ ಆಗ್ತೇವೆ ಅಂತ ಆಕೆ ಅಂದರು. ಇಷ್ಟೆಲ್ಲ ಹೊಂಟೇವೆ, ನೀವು ಒಬ್ಬಾಕೇನು ಹೆಚ್ಚಾಗಂಗಿಲ್ಲ, ಬಾ ಅಂತ ಎಷ್ಟು ಫೋರ್ಸ್ ಮಾಡಿದ್ರು ಆಕೆ ಇಲ್ಲ, ನೀವು ಹೋಗಿ ಬರ್ರಿ, ನಾ ಮನ್ಯಾಗ ಇರ್ತೇನೆ ಅಂದಳು. ಸೊ ಆಕೆ ನಮ್ಮ ಮನ್ಯಾಗ ಬಿಟ್ಟು ನಾವು ಅಷ್ಟೂ ಎಲ್ಲರೂ ಹೊಂಟಿದ್ದು. ಓನ್ಯಾಗಿರೋದ್ರಿಂದ ಪರಿಚಯ ಜಾಸ್ತಿನೇ ಇರ್ತೈತಿ. ನಮ್ಮ ಅಣ್ಣನೂ ಅವ್ನ ಫ್ರೆಂಡ್ಸ್ ಜೊತೆ ಹೋಗಿ ಬರ್ತೇನಂತ ಹೇಳಿದ್ದ. ಸೊ ನಾವೆಲ್ಲರೂ ಹೊಂಟಿದ್ದು. ಸವಿತಾಗ ಹೇಳತ್ತಿದ್ದು ಏನೂ ಆಗಂಗಿಲ್ಲ ಬಾವ ಅಂತಂದ್ರೂ ಇಲ್ಲ ಇಲ್ಲ, ನಾವು ಒಬ್ಬಾಕಿ ಮನ್ಯಾಗ ಇರ್ತೇನೆ, ನೀವೆಲ್ಲರೂ ಹೋಗಿ ಬರ್ರಿ ಅಂತಂದರು. ಹಾಗಾಗಿ ಫೈನಲಿ ನಾವು ಅಷ್ಟೂ ಹೊಂಟು. ನಮ್ಮ ಹಿರಿಯರಿಬ್ಬರು ಫಸ್ಟಿಗೆ ಮುಂದೆ ನಮಗೆಲ್ಲ ದಾರಿ ತೋರ್ಸಾತಿರು, ಯಾವ ಕಡೆಯಿಂದ ಫಂಕ್ಷನ್ಗೆ ಹೋಗಬೇಕು ಅಂತಂದ. ಈಗ ಮತ್ತು ನಾವೇನೋ ಅನ್ನಂತೆ ಓಡಿ ಬಂದು ಇಲ್ಲಿ ನಮ್ಮ ಹತ್ರನ ಜಾಯ್ನ್ ಆದರು. ಫಂಕ್ಷನ್ ಫುಲ್ ಗ್ರ್ಯಾಂಡಾಗಿ ಮಾಡಿದ್ರು. ಅವ್ರ ಮನೆ ಮುಂದನ ಹಂದ್ರ ಹಾಕಿ ಮಾಡಿರು. ಮತ್ತು ಮನೆ ಎದುರುಗಡೆನ ಗ್ರೌಂಡ್ ಇರೋದ್ರಿಂದ ಗ್ರೌಂಡ್ ಒಳಗೆ ಊಟದ ವ್ಯವಸ್ಥೆ ಮಾಡಿರು. ಮತ್ತು ಅವ್ರ ಮನೆ ಎದುರುಗಡೆ ಇದು ಸ್ಟೇಜ್ ಹಾಕಿ ಎಲ್ಲ ಹೆಸರಿಡೋ ಪ್ರೋಗ್ರಾಮ್ ಎಲ್ಲ ಚೆನ್ನತಂಗೆ ಮಾಡಿರು. ಫುಲ್ ಗ್ರ್ಯಾಂಡ್ ಅಂದರೆ ಗ್ರ್ಯಾಂಡ್ ಮಾಡಿರು. ಆರ್ಕೆಸ್ಟ್ರಾದವ್ರನ್ನೆಲ್ಲ ಕರೆಸಿದ್ರು ಹಾಡು ಅನ್ನಕ್ಕೆ ಮಾಡಕ್ಕೆ.
ಮತ್ತು ಬೇಬಿನೂ ಭಾಳ ಚಂದ ಕ್ಯೂಟ್ ಅಂದ್ರೆ ಕ್ಯೂಟ್ ಇತ್ತು. ಸೊ ಫುಲ್ ರಶ್ ಇರಂತಲೇ ನಮ್ಮ ಮಮ್ಮಿಗೆ ಮತ್ತು ಅತ್ತಿರಿಗೆ ಅಷ್ಟು ಪೈಲ ಹೋಗಿ ಸ್ಟೇಜ್ ಮೇಲೆ ನೀವಿಬ್ಬರು ಭೇಟಿಯಾಗಿ ಮತ್ತು ಉಡಿ ತುಂಬಿ ಪ್ರೆಸೆಂಟೇಷನ್ ಏನು ಕೊಡೋದೈತಿ ಕೊಟ್ಟು ಮಾಡಿ ಬರ್ರಿ ಅಂತ ಹೇಳಿದ್ದು. ಸೊ ಅವರ ಮಮ್ಮಿ ಮತ್ತು ರಿಯಾ, ವೈಷ್ಣವಿ, ಅತ್ತಿರ ಇವರಷ್ಟೇ ಹೋದರು. ನಾನು ಸುಪ್ರಿಯಾ ಕೆಳಗೆ ನಿಂತು ಬೇಡ ಈಗೇನು ಹೋಗೋದ ಭಾಳ ರಶ್ ಐತಿ ಅಂತ ನಾವು ಹೋಗೋದು ಬಿಟ್ಟು ಅವ್ರನ್ನಷ್ಟ ಮುಂದೆ ಕಳಿಸಿದ್ದು. ಸೊ ಇಲ್ಲಿ ಸ್ಟೇಜ್ ಮೇಲೆ ಕಾಣತ್ತಾರ ಇವರ ಇಬ್ಬರು ನಮ್ಮ ಮನೆ ಎದುರುಗಡೆ ಇರೋರು ಆಂಟಿ ಮಗಳು ಮತ್ತು ಅವ್ರ ಅಳಿಯ ಅದ ಬೇಬಿದ ಹೆಸರಿಡೋದು ಪ್ರೋಗ್ರಾಮ. ಮತ್ತು ಇಲ್ಲಿ ನಮ್ಮ ಕ್ಲೋಸ್ ಆಗಿರೋ ಆಂಟಿ ಇವರು ಎಲ್ಲ ಏರಿಯಾದವ್ರನ್ನ. ಸೊ ಪಕ್ಕದ ಏರಿಯಾದಾಗ ಇರ್ತಾರೋ ಅವರು ಬಂದಿರು. ಸೊ ಸುಪ್ರಿಯನ್ ಭಾಳ ದಿವಸ ಆದಂತರ ನೋಡಂತಲೇ ಅವಳನ್ನ ಸಿಕ್ಕು ಎಲ್ಲ ಆರಾಮಿದ್ದಿಲ್ಲ ಅಂತಂದು ಅವಳನ್ನ ಮಾತಾಡ್ಸತ್ತಿರು. ಇಲ್ಲಿ ನಮ್ಮ ಮಮ್ಮಿ ಮತ್ತು ಅತ್ತಿರದ ಎಲ್ಲ ಹೋಗಿ ಮಗುಗೆ ಬಟ್ಟೆ ಅದ ತೊಗೊಂಬಂದಿದ್ದೆಲ್ಲ ಪ್ರೆಸೆಂಟೇಷನ್ ಕೊಟ್ಟು ಫೋಟೋ ತಕ್ಕೊಂಡು ಬರ್ರಿ ಅಂತ ಹೇಳಿದೇವಿ. ಇಲ್ಲಿ ಇಷ್ಟು ರಶ್ ಇರೋದ್ರಿಂದ ಅವರ ಫೋಟೋ ತಕ್ಕೋಲಿಲ್ಲ, ಹಂಗೆ ಪ್ರೆಸೆಂಟೇಷನ್ ಕೊಟ್ಟವ್ರನ್ನ ವಾಪಸ್ ಬಂದುಬಿಟ್ರು. ಪಾಪು ಇಟ್ಟು ಶಾಂತ ಇತ್ತಂದ್ರೆ ಭಾಳ ಶಾಂತಿ ಇತ್ತು. ಯಾರೇ ಎತ್ಕೊಂಡು ಫೋಟೋ ತಕ್ಕೊಳತ್ತಿರಂದ್ರೂ ಒಟ್ಟು ಅಳಕಿಲ್ಲ. ಅದಕ್ಕೆ ಚಂದಂಗೆ ರೆಡಿ ಮಾಡಿರು. ಗ್ರ್ಯಾಂಡ್ ಡ್ರೆಸ್ ಅದ ಎಲ್ಲ ಹಾಕಿದ್ರೂ ಒಟ್ಟು ಕಿರಿಕಿರಿ ಇಲ್ಲದ ಅಗದಿ ಪೀಸ್ಫುಲ್ಲಾಗಿ ಶಾಂತ ಕುಂತು ಅದು ಫೋಟೋ ತಕ್ಕೊಂಡು ಆರಾಮ್ಸೆ ಅವ್ರ ಮಮ್ಮಿ ಮ್ಯಾಗಿತ್ತು. ಎಲ್ಲರೂ ಅದನ್ನು ನೋಡಿ ಅಜಬದು ಇಷ್ಟು ಮಂದಿ ಕಿರಿಕಿರಿ ಬಿಸಿಲ ಎಲ್ಲ ಇದ್ರೂ ಕೂಸು ಅಗದಿ ಚಲೋ ತಂಗೆ ಗಪ್ಪ ಐತೆ ನೋಡ್ರಿ, ಅದು ಚಲೋ ಅಂತ ಅನ್ನತ್ತಿದ್ದು ಎಲ್ಲರೂ. ಸೊ ಈಗ ನಮ್ಮ ಮಮ್ಮಿ ಹತ್ತಿರ ಹೋಗಿ ಬಂದು ಸ್ವಲ್ಪ ಈಗ ಅವ್ರ ಮನೆ ಎದುರುಗಡೆನ ನಾವೆಲ್ಲ ಕುಂತಿದ್ದು. ಯಾರ್ಯಾರು ಮತ್ತು ಏರಿಯಾದವರೆಲ್ಲ ಬಂದಿರ್ತಾರೋ ಅವ್ರನ್ನ ಮಾತಾಡ್ಸ್ಕೊತ ಸ್ವಲ್ಪ ಅಂತ ಕುಂತು ಆ ನಂತರ ಊಟಕ್ಕೆ ಹೋಗೋಣ ಅಂತ ಅಂದಿದ್ದು. ಡೆಕೋರೇಷನ್ ಅದ ಎಲ್ಲನೂ ಚಲೋ ಮಾಡಿರು. ಈ ಫಂಕ್ಷನ್ ಒಳಗೆ ಒಂದು ದೊಡ್ಡ ರಿಯಾ ಕಿತಾಪತಿ ಏನು ಮಾಡಿರಂದ್ರೆ ಅಲ್ಲಿ ಪಾಪುಗಂತ ವೆಲ್ಕಮ್ಮಿಗೆ ಅವರ ಒಂದು ಕಾರ್ ಗಾಡಿ ತಂದು ನಿಲ್ಲಿಸಿರು. ಅದನ್ನು ನೋಡಿ ಈಕಿ ನನಗೆ ಆ ಗಾಡಿ ಕೊಡ್ರಿ ಅಂತ ಅಳಾಕಿಡಿದಳು. ಆಕೆಗೆ ನಾವು ಏನೇ ರಮೇಶ್ರನು ಮಾಡೋಣ ಕೇಳೋದು ನಿಲ್ಲಿಸ್ಲಿಲ್ಲ. ಫೈನಲಿ ಆಕಿನ ನಾವು ಮನೆಗೆ ಬಿಟ್ಟು ಈಗ ನಾವೆಲ್ಲರೂ ಊಟ ಮಾಡತ್ತಿದ್ದು. ಆಕೆ ಎಷ್ಟು ರಮೇಶ್ ಹೇಳಿದ್ದು ಏನೋ ಸ್ವಲ್ಪ ಊಟದ ಮಾಡೋ ಮಟ್ಟು ಇಲ್ಲ ನನಗೆ ಗಾಡಿ ಬೇಕಂತ ಅಡುಗೆನೂ ಇಷ್ಟು ಚಲೋ ಮಾಡಿಸಿರಂದ್ರೆ ಅಡುಗೆ ಟೇಸ್ಟಿಯಾಗಿ ಚಲೋ ತಂಗೇನ ಅಡುಗೆ ಮಾಡಿರು. ಇಲ್ಲೇ ಪಕ್ಕದಲ್ಲಿನ ಬಿಸಿ ಮಾಡಿ ತಂದು ಕೊಡಾತಿರು. ಸೊ ಫಂಕ್ಷನ್ ಅರೇಂಜ್ಮೆಂಟ್ ಮಾತ್ರ ಚಲೋ ತಂಗೆ ಮಾಡಿರು. ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ಎಲ್ಲರೂ ಮನೆಗೆ ಹೊಂಟಿದ್ದು. ಮನೆಗೆ ಹೋಗಬೇಕಾದ್ರೆ ಎಲ್ಲ ಶಾಂತ ಮುಗೀತು, ಚಲೋ ತಂಗೆ ಹೊಂಟಿದ್ದೇವೆ ಅಂತ ಅನ್ನೋ ಅಷ್ಟೊತ್ತಿಗೆ ಅಂದ್ರೆ ಐಸ್ ಕ್ರೀಮ್ದವ ಬಂದು ನಿಂತಿದ್ದ. ಸೊ ಅದನ್ನು ನೋಡಿ ಸಾನು ಮತ್ತು ರಿಷಿ ಇಬ್ಬರು ಚಾಲೂ ಮಾಡಿರು, ನಮಗೆ ಐಸ್ ಕ್ರೀಮ್ ಬೇಕಂತ ಅಂದ. ಸೊ ಹಿಂಗೆ ಮನ್ಯಾಗ ಏರಿಯಾದಾಗ ಯಾವುದಾದ್ರೂ ಫಂಕ್ಷನ್ ಏನಾರು ಇತ್ತಂದ್ರೆ ಐಸ್ ಕ್ರೀಮ್ದವ್ರನ್ನಂತೂ ಕರೆಯೋದೇ ಬೇಡ, ಅವರು ಸೀದಾ ನಿಂತು ಬಿಡ್ತಾರೋ. ಈ ಹುಡುಗರಿಗೆಲ್ಲ ಎಷ್ಟು ಹೇಳಿದ್ರು ಕೇಳಂಗಿಲ್ಲ. ಈಗ ಜಸ್ಟ್ ಊಟ ಮಾಡಿದೆವು ಮತ್ತು ಎಲ್ಲ ಮಜ್ಜಿಗೆ ಅಂಬಲಿ ಎಲ್ಲನೂ ಇತ್ತು. ಸೊ ಕುಡಿದರಿಗೆ ಏನು ಬ್ಯಾಡ ಅಂದ್ರೂ ಕೇಳಲಿಲ್ಲ, ಫುಲ್ ಹಠ ಮಾಡಕ್ಕೆ ಹಿಡಿದ್ರು ನಮಗೆ ಐಸ್ ಕ್ರೀಮ್ ಬೇಕು. ಅದ್ರಾಗ ವೈಷ್ಣವಿನೂ ಫುಲ್ಲ. ಹಾಗಾಗಿ ಮತ್ತು ಇವ್ರಿಗೆ ಐಸ್ ಕ್ರೀಮ್ ತರಕ್ಕೆ ರಿಟರ್ನ್ ಮತ್ತು ಅವ್ರ ಮನೆ ಕಡೆ ಹೋಗಿ ಎಲ್ಲರಿಗೂ ಐಸ್ ಕ್ರೀಮ್ ತೊಗೊಂಬಂದು ಐಸ್ ಕ್ರೀಮ್ ಕೊಟ್ಟಿದ್ನಿ. ಸೊ ಈಗ ಐಸ್ ಕ್ರೀಮ್ ತೊಗೊಳಂತಲೇ ಶಾಂತಾಗಿ ಎಲ್ಲರಿಗೂ ಒಂದೊಂದು ಐಸ್ ಕ್ರೀಮ್ ಸಾನು ತೊಗೊಳತ್ತೇಳು. ನಾವು ಈಗ ಸ್ವಲ್ಪ ದಿನ ಅಂದ್ರೂ ಸ್ವಲ್ಪ ಭಾಳ ದಿವಸ ಗ್ಯಾಪ್ ಆಗೈತಿ. ನಾವು ನಮ್ಮ ಚಾನಲ್ದಾಗ ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಾನಿಲ್ಲ. ಸ್ವಲ್ಪ ಕಾರಣಾಂತರಗಳಿಂದ ಸಮಸ್ಯೆ ಇರೋದ್ರಿಂದ ನಾವು ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ. ಸೊ ವೀಡಿಯೋಗಳು ಕೆಲವೊಂದನ್ನು ಮಾಡಿ ಇಟ್ಟಿದ್ದೀವಿ, ಬಟ್ ಅವನ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಸಮಸ್ಯೆ ಇದ್ದಿರೋದ್ರಿಂದ. ಹಾಗಾಗಿ ಇನ್ನು ಮುಂದೆ ಆ ಥರ ಆಗಂಗಿಲ್ಲ. ನಾವು ಇನ್ನೂ ನಮ್ಮ ವೀಡಿಯೋಗಳನ್ನೆಲ್ಲ ಅಪ್ಲೋಡ್ ಮಾಡ್ತೀವಿ ಡೇ ಟು ಡೇ. ಸೊ ಇಷ್ಟು ದಿನ ನೀವು ನಮಗೆ ಹೆಂಗೆ ಸಪೋರ್ಟ್ ಮಾಡಿದ್ದೀರಿ ಮತ್ತು ಫಾಲೋ ಮಾಡಿದ್ದೀರಿ, ಲೈಕ್ ಶೇರ ಸಬ್ಸ್ಕ್ರೈಬ್ ಮಾಡಿದ್ದೀರಿ, ಅದೇ ರೀತಿ ಇನ್ನು ಮುಂದೂ ನಮ್ಮ ಚಾನಲ್ನ ಲೈಕ್ ಶೇರ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿರಿ. ಅದೇ ರೀತಿ ಇನ್ಸ್ಟಾಗ್ರಾಮ್ದಾಗೂ ನಮ್ಮದೊಂದು ಕನಸು ಅಂತ ಪೇಜ್ ಐತಿ. ಸೊ ಅಲ್ಲಿನೂ ಕೂಡ ನೀವು ಲೈಕ್ ಶೇರ ಕಮೆಂಟ್ ಮಾಡಿ ಮತ್ತು ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.